ಯಾರು ಜ್ಯೋತಿ ಮೇಡಮ್. ಫುಡ್ ಕಾಂಪಿಟೇಷನ್ ಅಲ್ಲಿ ಕಾವ್ಯ ಮೇಡಮ್ ಫಸ್ಟ್ ಪ್ರೈಸ್ ಗೆದ್ದಿದ್ದಾರೆ. ಓಕೆ ಥ್ಯಾಂಕ್ ಯು ಮೇಡಮ್. ಖಾಲಿ ಆಗೋಯ್ತು ಈಗ. ನೋಡೋಣ ಈಗ ಸಿಂಧು ಮೇಡಮ್ ಫುಲ್ ಖಾಲಿ ಆಗ್ತಾ ಇದೆ. ಮಾತ್ರ ಇದೆ, ಸ್ವೀಟ್ ಇದೆ, ವಡ ಇದೆ, ಸ್ವೀಟ್ ಮಾತ್ರ ಇದೆ. ಯಾರೋ ಮೇಡಮ್ ಅವ್ರು ಖಾಲಿ ಉಪ್ಪು ಉಪ್ಪಿನಕಾಯಿ ಎಲ್ಲ ತಗೋಬಾ. ಹಾ, ಉಪ್ಪು ಉಪ್ಪಿನಕಾಯಿ ಎಲ್ಲ ತಗೋಬನ್ನಿ. ಎಲ್ಲ ತೊಳಿರಿ, ಎಲ್ಲ ತೊಳಿರಿ, ಎಲ್ಲ ಕ್ಲೀನಾಗಿ ಹಾಕೋ. ಪೈಸೆ ಹಾಕೋ, ಪೈಸೆ ಹಾಕೋ. ಈಕ್ವಲ್ ಆಗಿ ಹಾಕಿ ಎಲ್ಲರಿಗೂ. ಉಪ್ಪು ಹಾಕಿ ಸ್ವಲ್ಪ ಸ್ವಲ್ಪ ಹಾಕ್ಬೇಕು. ನಿಧಾನ ಸ್ವಲ್ಪ ಸ್ವಲ್ಪ. ಮಹಾರಾಜ ಕೋಸ್ಮುರಿ, ಮೊಸರು, ವಡ, ತೈರ್. ಸುಮ್ಗಿರ್ಲಿ ಅಮ್ಮ. ಅದಿರ್ಲಿ, ಬಡಿಸ್ತಾವೆ. ಅರ್ಧ ರೊಟ್ಟಿ, ಅರ್ಧನೇ ಮಾಡಿರೋದೇ ಅರ್ಧ. ಬನ್ನಿ, ಒಂದೊಂದು ಸ್ಪೂನು ಅಷ್ಟೇ. ಎಲ್ಲರಿಗೂ ಅಷ್ಟೇ ಹಾಕಿ ಮೇಡಮ್. ಒಂದೊಂದು ಸ್ಪೂನು. ಮೂರನೇ ಕಿತ್ತೆ ಇದು. ಸ್ನೇಹಿತರೆ, ಇದು ಬಂದು ಏನೋ ಒಂದು ಬಂಡೆಮಠ ಚೌಟ್ರಿಯಲ್ಲಿ ಮದುವೆ ಊಟದ ಒಂದು ಕಾಂಪಿಟೇಷನ್ ಮಾಡ್ತಾ ಇರುವಂಥದ್ದು. ಬನ್ನಿ ಈಗ ಯಾವ ಥರ ಒಂದು ಕಾಂಪಿಟೇಷನ್ ನಡೆಯುತ್ತೆ ಅಂತ ನೋಡೋಣ. ಹಾಗೇನೆ ಯಾರೆಲ್ಲ ಫಸ್ಟ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವರು ಸ್ವಾಮಿಗಳವರು ಪ್ರತಿಯೊಂದು ಐಟಮ್ನು ಕೂಡ ಎಲ್ಲರಿಗೂ ಕೂಡ ಈಕ್ವಲ್ ಆಗಿ ಆಗ್ತಾ ಇರುವಂಥದ್ದು. ಸೊ ನೋಡ್ತಾ ಇರ್ಬೋದು ನೀವು, ಒಂದು ಸ್ವೀಟ್ ಅಂತ ಎಲ್ಲ ಐಟಮ್ ಕೂಡ ಒಂದು ಈಕ್ವಲ್ ಆಗಿ ಎಲ್ಲ ಎಲೆಯಲ್ಲೂ ಹಾಕಿರುವಂಥದ್ದು. ಸೊ ಎಲ್ಲ ಊಟ ಎಲ್ಲ ಈಗ ರೆಡಿಯಾಗಿದೆ. ಬನ್ನಿ ಈಗ ಕಾಂಪಿಟೇಷನ್ ಎಲ್ಲ ಸ್ಟಾರ್ಟ್ ಮಾಡೋಣ. ಬನ್ನಿ ಫ್ರೆಂಡ್ಸ್, ಹೋಗೋಣ. ಹಾಗೆಯೇ ಈ ಒಂದು ಕಾಂಪಿಟೇಷನ್ ಕಂಡೀಷನ್ ಬಂದು ಯಾರು ಫಸ್ಟ್ ಊಟ ತಿಂದು ಮುಗಿಸ್ತಾರೆ ಅವರಿಗೆ ಫಸ್ಟ್ ಪ್ರೈಸ್ ಇದೆ. ಬರ್ತಾವ್ರಿ ಈಗ ಅಣ್ಣವ್ರು ಬರ್ತಾ ಇದಾರೆ ನೋಡಿ. ಇವರೇ ಬರ್ತಾ ಇರೋದು ಸ್ನೇಹಿತರೆ, ಇವರೇ ಮೇನ್ ಹೆಡ್ ಕುಕ್ ಸಿಂಧು. ಓಕೆ, ನಮ್ಮ ಓನರ್ ಅವರು. ಓನರು ಕ್ಯಾಟ್ರಿಂಗ್ ಓನರು. ಪಾರ್ವತಿ ಕ್ಯಾಟ್ರಿಂಗ್. ಕಾವ್ಯ ಅವರು. ಓಕೆ, ಸಿಂಧು ಯಾವ ಮಕ್ಕ ಹೆಸರೇ ಮಾಡ್ಬೋದು. ಸಿಂಧು ಜ್ಯೋತಿ. ನಮಸ್ಕಾರ. ನಮಸ್ತೆ ಸರ್, ಹೇಳಿ ಸರ್ ನಿಮ್ಮ ಹೆಸರೇನು? ಇವರೆಲ್ಲ ತಿಳಿಸ್ಕೊಡಿ ಸರ್. ಸಿಂಧು ಮೇಡಮ್, ಅವ್ರ ಜ್ಯೋತಿ ಮೇಡಮ್, ಅವ್ರ ಕಾವ್ಯ ಮೇಡಮ್, ಓಕೆ, ಪಾರ್ವತಿ ಕ್ಯಾಟ್ರಿಂಗ್. ಸರಿನಾ? ಓಕೆ ಸರ್, ಈಗ ಈ ಒಂದು ಎಂಪೈರ್ ಫುಡ್ ಜಗತ್ತು ಕಡೆಯಿಂದ ನಾವು ಒಂದು ಫುಡ್ ಕಾಂಪಿಟೇಷನ್ ಇಟ್ಟಿರುವಂತದ್ದು. ಏನಿಲ್ಲಿ ಇವರು ಯಾರಲ್ಲಿ ಫಸ್ಟ್ ಊಟ ಮಾಡಿ ಮುಗಿಸ್ತಾರೆ ಅವರಿಗೆ ಬಂದು ನಮ್ಮ MPL ಫುಡ್ ಜಗತ್ತು ಯೂಟ್ಯೂಬ್ ಚಾನಲ್ ಕಡೆಯಿಂದ ಒಂದು ಪ್ರೈಸ್ ಇದೆ. ಬನ್ನಿ ಸ್ನೇಹಿತರೆ, ಈಗ ಹೋಗೋಣ. ನಮ್ಮ ಕ್ಯಾಟ್ರಿಂಗ್ ಇಂದ ಊಟ ಸ್ಟಾರ್ಟ್ ಮಾಡಿ. ಯಾರು ಬೇಗ ಊಟ ಮಾಡ್ತಾರ ಮಾಡಿ. ಓಕೆ, ಫಾಸ್ಟ್ ಮಾಡ್ಕೋಬೇಕು. ಇವರು ಸಿಂಧು ಮೇಡಮ್ ಅವರು ಖಾಲಿ ಮಾಡ್ತಾ ಇದ್ದಾರೆ ಈಗ. ಮಾಡಿ. ಬೇರೆ ಕಾವ್ಯ ಮೇಡಮ್ ಅವರು ಖಾಲಿ ಆಗೋಯ್ತು ಈಗ. ಅವರು ಪರವಾಗಿಲ್ಲ. ಮೇಡಮ್ ಅವರು ಈಗ ಬಿಡ್ಬೇಕು. ಹಿಂದೆಲ್ಲ ಖಾಲಿ ಆಗ್ತಾ ಇದೆ ಈಗ. ಕಾವ್ಯ ಮೇಡಮ್ ಅವ್ರದ್ದು ಖಾಲಿ ಆಗ್ಬಿಟ್ಟಿದೆ ಈಗ. ರೈಸ್ ಎಲ್ಲ ಖಾಲಿ ಆಗಿದೆ. ಮಾಡಿ. ಕಾವ್ಯ ತೀರ್ತು. ಕಾವ್ಯ ಅವ್ರದ್ದು ತೀರ್ತು. ಸಿಂಧು ಮೇಡಮ್ ಅವರು. ಸಿಂಧು ಮೇಡಮ್ ಅವರು ಈಗ ರೈಸ್ ಬಾತ್ ಎಲ್ಲ ಖಾಲಿ ಮಾಡಿದ್ದಾರೆ. ಮಾಡಿ. ನೋಡೋಣ ಈಗ. ತುಂಬಾ ಚೆನ್ನಾಗಿ ಊಟ ಮಾಡ್ತಾ ಇದ್ದಾರೆ. ಆಯ್ತು ಸಾವಾಗ ಈಗ ಪೈಸಾ ಖಾಲಿ ಆಗ್ತಾ ಇದೆ. ಪೈಸಾ ಸರ್, ಯಾರು ಈಗ ಪಾಯಸ ಮಾಡಿರೋದು ಯಾರು ನಿಮ್ಮ ಇದ್ರಲ್ಲಿ? ಪಾಯಸ ಮಾಡಿರೋ ನೀವೇ ಮಾಡಿರೋದಾ? ಗಣೇಶ್ ಅಂತ. ಅದಕ್ಕೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಖಾಲಿ ಮಾಡ್ತಾ ಇದಾರೆ. ಮಾಡ್ಲಿಕ್ಕೆ ಆಯ್ತು. ಪಲ್ಯ ಆಯ್ತು. ಓಕೆ, ಸಿಂಧು ಮೇಡಮ್ ಅವರು ಈಗ ಫುಲ್ ರೊಟ್ಟಿ 50% ಖಾಲಿ ಆಗಿದೆ. ರೊಟ್ಟಿ. ಜ್ಯೋತಿ ಮೇಡಮ್ ಅವರು ಫುಲ್ ಇದ್ದಾರೆ ಈಗ. ರೊಟ್ಟಿ. ಆಯ್ತು. ಫುಲ್ ಏನು ಇರುತ್ತಿಲ್ಲ, ಒಂದು ಏನು ಊಟ ಇರುತ್ತಿಲ್ಲ. ಫುಲ್ ಎಲ್ಲ ಖಾಲಿ ಮಾಡ್ಬೇಕು. ಆಯ್ತು. ಬೆಂಡೆಕಾಯಿ ಫ್ರೈ.
ನೋಡೋಣ ಈಗ ಸಿಂಧು ಮೇಡಮ್ ಫುಲ್ ಖಾಲಿ ಆಗ್ತಾ ಇದೆ. ಆಗ್ತಾ ಇದೆ. Sweet ಮಾತ್ರ ಇದೆ, ಸ್ವೀಟ್ ಇದೆ, ವಡ ಇದೆ. ಸ್ವೀಟ್ ಮಾತ್ರ ಇದೆ. ಬೇಗ 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 ನೋಡೋಣ. ಸ್ನೇಹಿತರೆ ಎಲ್ಲರೂ ಕೂಡ ಯಾವ ಥರ ಅಂತಂದರೆ ತುಂಬ ಚೆನ್ನಾಗಿ ಊಟ ಮಾಡ್ತಾ ಇದ್ದಾರೆ. ಹಾಗೇನೆ ಕಾವ್ಯ ಅವರು ಕೂಡ ಏನೋ ಒಂದು ಸಿಂಧು ಅವ್ರನ್ನ ಈಗ ಗುರುವನ್ನೇ ಸೋಲಿಸಿ ತುಂಬ ಚೆನ್ನಾಗಿ ಊಟ ಮಾಡ್ತಾ ಇರುವಂಥದ್ದು. ಬನ್ನಿ ಈಗ ಯಾವ ಥರ ಅಂತ ನೋಡೋಣ. ಬೇಗ 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 ನೋಡೋಣ ಈಗೆಲ್ಲ ಖಾಲಿ ಆಗ್ತಾ ಇದೆ. ಸ್ವೀಟ್ ಖಾಲಿ ಮಾಡ್ತಾ ಇದ್ದಾರೆ ಸಿಂಧು ಮೇಡಮ್ ಅವರು. ಯಾರೋ ಮೇಡಮ್ ಅವ್ರ ಖಾಲಿನ ಇನ್ನೂ ಇದೆ, ಇನ್ನೂ ಇದೆ. ಸಾಗೋ ಪಾಗೋ ಏನು ಉಳ್ಕೊಳ್ಳೋದಿಲ್ಲ. ಏನು ಇರಕ್ಕಿಲ್ಲ, ಏನು ಉಳಿಯಕ್ಕಿಲ್ಲ. ಸಾಗೋ ಪಾಗೋ ಏನು ಉಳಿಯಕ್ಕಿಲ್ಲ. ಖಾಲಿ ಇರ್ಬೇಕು. ಮೊಸರು ಬಜ್ಜಿ ಕಿಸರು ಬಜ್ಜಿ ಏನು ಎಲ್ಲ ತೊಳೆದಾಗಿರ್ಬೇಕು. ಅಣ್ಣ ನೀವ್ ಹೇಳ್ಬೇಕು ಯಾರು ಫಸ್ಟ್ ಪ್ರೈಸ್ ಅಂತ. ಯಾರು ಫಸ್ಟ್ ಈಗ ಫಸ್ಟ್ ನೋಡೋಣ ಈಗ. ನೋಡು ಯಾರು ಜ್ಯೋತಿ ಮೇಡಮ್ ಅವರು ಜ್ಯೋತಿ ಮೇಡಮ್ ಅವ್ರು ಖಾಲಿ first ಮಾಡ್ಬೇಕು. ಇನ್ನು ಅಗಿತಾ ಇದಾರೆ ಇದೆ. ಅಗಿತಾ ಇದಾರೆ. ಫಸ್ಟ್ ಸೆಕೆಂಡ್ ಇದ್ರು, ಈಗ ಯಾಕೋ ಲಾಸ್ಟ್ ಬಂದ್ಬಿಟ್ಟಿದ್ದಾರೆ. ಸಿಂಧು ಮೇಡಮ್ ಅವರು ಸೆಕೆಂಡ್ ಸಿಂಧು ಮೇಡಮ್ ಸೆಕೆಂಡ್ ಇದ್ದಾರೆ. ಸೆಕೆಂಡ್ ಫಸ್ಟ್ ಓಕೆ ಓಕೆ ಜ್ಯೋತಿ ಮೇಡಮ್ ಅವರು ಫಸ್ಟ್ ಬಂದಿದ್ದಾರೆ. ಸಿಂಧು ಮೇಡಮ್ ಅವರು ಸೆಕೆಂಡ್, ಮೇಡಮ್ ಅವರು ಲಾಸ್ಟ್ ಇದ್ದಾರೆ. ಮೂರು ಓಕೆ 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 ಡನ್. ಓಕೆ ಡನ್. ಸ್ನೇಹಿತರೆ ಈ ಒಂದು ಫುಡ್ ಕಾಂಪಿಟೇಷನ್ ಈಗ ಕಾವ್ಯ ಅವರು ಈಗ ಫಸ್ಟ್ ಗೆದ್ದಿದ್ದಾರೆ. ಸೊ ಈಗ ಬನ್ನಿ ಈಗ ಅವರು ನಮಗೆ MPL ಫುಡ್ ಜಗತ್ತು ಕಡೆಯಿಂದ ಒಂದು ಗಿಫ್ಟ್ ಕೊಡೋಣ. ಈಗ ನಮ್ಮ ಏನೊಂದು ಫುಡ್ ಜಗತ್ ಕಡೆಯಿಂದ ಏನ್ ಕಾಂಪಿಟೇಷನ್ ಇಟ್ಟಿದ್ವಿ. ಸೊ ಈಗ ಇವರು ಕಾವ್ಯ ಮೇಡಮ್ ಅವರು ಈಗ ವಿನ್ ಆಗಿದ್ದಾರೆ. ಸೊ ಈಗ ಅವರು ಈಗ ಸೋತಿದ್ದಾರೆ. ಮತ್ತೆ ಮೇಡಮ್ ಅವರು ಜ್ಯೋತಿ ಮತ್ತೆ ಸಿಂಧು ಮೇಡಮ್ ಕಡೆಯಿಂದ ಈಗ ಒಂದು ಕೊಡ್ತಾ ಇದ್ದೀವಿ. ಮೇಡಮ್ ಕೊಡಿ ಮೇಡಮ್. ಓಕೆ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಕಂಗ್ರಾಚುಲೇಷನ್. ಓಕೆ ಥಮ್ಸ್ ಅಪ್. ಥ್ಯಾಂಕ್ ಯು ಒಂದು ನಿಮಿಷ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ಸ್ ಮೇಡಮ್. ಓಕೆ ಮೇಡಮ್. ಫುಡ್ ಕಾಂಪಿಟೇಷನ್ ಅಲ್ಲಿ ಕಾವ್ಯ ಮೇಡಮ್ ಫಸ್ಟ್ ಪ್ರೈಸ್ ಗೆದ್ದಿದ್ದಾರೆ. ಓಕೆ ಥ್ಯಾಂಕ್ಸ್ ಮೇಡಮ್. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್ ನಿಮ್ಮ ಹೆಸರು ಮೇಡಮ್? ಕಾವ್ಯ. ಮೇಡಮ್ ಈಗ ನೀವು ಊಟ ಮಾಡಿ ವಿನ್ ಆಗಿದ್ದೀರಾ, ಏನ್ ಅನಿಸ್ತು ಮೇಡಮ್? ಈಗ ನಂಗೆ ತುಂಬಾ ಖುಷಿ ಆಯ್ತು. Okay. ಇವರಿಬ್ಬರಿಗಿಂತ ನಾನು ಫಸ್ಟ್ ಊಟ ಮಾಡ್ತಾ ಅನ್ಕೊಂಡಿರ್ಲಿಲ್ಲ. ತುಂಬಾ ಖುಷಿ ಆಯ್ತು. ನಮ್ ಮೇಡಮ್ ನಿಲ್ಸಿದೀನಿ ಇಬ್ರುನು. ಓಕೆ ನೀವು ಯಾರ ಕಡೆಯಿಂದ ಈಗ ಒಂದು ಕ್ಯಾಟರಿಂಗ್ ಬಂದಿರೋದು ಮೇಡಮ್? ನಾವು ಪಾಲಕ್ ಸರ್ ಅಂತ ಪಾರ್ವತಿ ಕ್ಯಾಂಟರಿಂಗ್ ಇಂದ, ಇವ್ರು ನಮ್ಮ ಓನರು. ಹಾ. ಮತ್ತೆ ಇವರು ನಮ್ನ ಹುಡುಗಿರ್ನ ಹಾಕ್ತಾರೆ. ಅವರು ನಮ್ಮ ಮೇಡಮ್ ಇವರು. ಓಕೆ ಇದೇ ರೀತಿ ಒಂದು ನೆಕ್ಸ್ಟ್ ಕಾಂಪಿಟೇಷನ್ ಮಾಡಿದ್ರೆ ನೀವು ಪಾರ್ಟಿಸಿಪೇಟ್ ಮಾಡ್ತೀರಾ ಮೇಡಮ್? ಪಾರ್ಟಿಸಿಪೇಟ್ ಮಾಡ್ತೀವಿ ಸರ್. ಓಕೆ ಮೊದಲು ನೀವು ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಇರ್ಲಿಲ್ಲ. ಹೌದು. ಸೊ ಈಗ ಮಾಡಿದ್ಮೇಲೆ ನಿಮ್ಗೆ ಒಂದು ಪ್ರೈಸ್ ಸ್ಮಾಲ್ ಗಿಫ್ಟ್ ನ ಕೊಟ್ಟಿದ್ದೀವಿ. ಸೊ ಹಾಗಾಗಿ ನಿಮ್ಗೆ ಒಂದು ಖುಷಿ ಆಗಿದೆ ಅಂತ ಅನ್ಕೊಂಡಿದ್ದೀವಿ. ಮೇಡಮ್ ನಿಮ್ಗೆ ಏನ್ ಅನಿಸುತ್ತೆ ಮೇಡಮ್? ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್ ನಮ್ಮ ಪಾರ್ವತಿ ಕ್ಯಾಟರಿಂಗ್ ಊಟ ತಿನ್ನೋದೇ ಒಂದು ದೊಡ್ಡ ವಿಚಾರ ಅಲ್ವಾ? ಹೌದು. ತುಂಬಾ ಚೆನ್ನಾಗಿತ್ತು. ಬಟ್ ನನ್ ತಿಂತಾಯ್ತಂತ ಪಾಯಸ ಇನ್ನೂ ಬೇಕು ಅನ್ಸ್ತಿತ್ತು. ಆ ಫೀಲ್ ಅಲ್ಲಿ ನಾನು ಚೆನ್ನಾಗ್ ಸ್ವಲ್ಪ ಮಾಡಿದ್ದೀರಾ. ಡ್ಯೂ ಆಗೋದೆ. Okay. ಪರವಾಗಿಲ್ಲ, ನನ್ ಬೆಸ್ಟಿ ಫಸ್ಟ್ ಬಂದಿದಾರಲ್ಲ, ತುಂಬಾ ಹೌದು. ಖುಷಿ ಆಯ್ತು. ಲೆಫ್ಟ್ ನಮ್ ಮೇಡಮ್ ಕೂತಿದ್ರು, ಅವ್ರು ಬಂದಿದಾರಲ್ಲ, ಅದಕ್ಕಿಂತ ಅವ್ರು ಖುಷಿ second. ಇನ್ನೇನು ಇಲ್ಲ. Okay. ಯಾರು ಬಂದ್ರು ನಮ್ ಟೀಮ್ ಬಂತಲ್ವಾ, ಹೌದು. ಎಲ್ಲೋ ಒಂದ್ ಕಡೆ ಖುಷಿ ಆಯ್ತು. ಇದೇ ತರ ಇನ್ನು ನಮ್ ಪಾರ್ಟಿಸಿಪೇಟ್ ಮಾಡಕ್ ನಮ್ಗೆ ಅವಕಾಶ ಕೊಡಿ ಅಂತ ನಾನು ಕೇಳ್ಕೊತೀನಿ ಸರ್. ನೆಕ್ಸ್ಟ್ ಇನ್ನೂ ದೊಡ್ಡ ಮಟ್ಟದಲ್ಲಿ ನಾವು ಪಾರ್ಟಿಸಿಪೇಟ್ ದೊಡ್ಡ ಮಾಡಿಸ್ತೀವಿ. ಮಟ್ಟದಲ್ಲಿ ಬೆಳಿಬೇಕು. ನಮ್ ಕ್ಯಾಟ್ರಿಂಗ್ ಊಟ ನಮ್ಗೆ ಇವತ್ತಿಷ್ಟು ತೃಪ್ತಿಕರವಾಗಿ ಇನ್ನೂ ಬೇಕು ಅನ್ನೋ ಮಟ್ಟಿಗೆ ಬೆಳೆದಿದ್ಯಲ್ವಾ, ಅದಕ್ಕೋಸ್ಕರ ತುಂಬಾ ಚೆನ್ನಾಗಿ ಬಂತು ಅಷ್ಟೇ. ಹೌದು ಮೇಡಮ್. ಓಕೆ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು ಮೇಡಮ್? ನನ್ನ ಹೆಸರು ಸಿಂಧು ಅಂತ. ನಾವು ಪಾರ್ವತಿ ಕ್ಯಾಟರಿಂಗ್ ಓನರು. ಓಕೆ ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು. ಆದ್ರೆ ಏನ್ ಮಾಡೋದು, ನೀವು ಕೂಡ ತುಂಬಾ ಚೆನ್ನಾಗಿ ಊಟ ಮಾಡಿದ್ದೀರಾ. ಖುಷಿ ಏನು ಅಂದ್ರೆ- ಆದ್ರೂ ಏನು ಪರವಾಗಿಲ್ಲ, ನೀವು ಗೆಲ್ಲೋಕೆ ಟ್ರೈ ಮಾಡಿದ್ದೀರಾ. ಬಟ್ ತುಂಬಾ ಚೆನ್ನಾಗಿ ಪರವಾಗಿಲ್ಲ. ನಮ್ಮ ಇವ್ರು ಗೆದ್ದಿದಾರಲ್ಲ, ಅದೇ ಗೆದ್ದಿದ್ದಾರೆ. ಒಂದು ಖುಷಿ. ಎಲ್ಲರೂ ಒಂದೇ. ಎಲ್ಲರೂ ಒಂದೇ. ಹೌದು ತುಂಬಾ ಖುಷಿ ಆಯ್ತು ಮೇಡಮ್. ಇನ್ನೊಂದು ಖುಷಿ ಏನು ಅಂದ್ರೆ ನಮ್ ಮೇಡಮ್ ಫುಲ್ ಐಟಮ್ ಟೇಸ್ಟ್ ಮಾಡಲ್ಲ. But ಹೌದು. ನಿಮ್ ಕಡೆಯಿಂದ ಇವತ್ತು ಎಲ್ಲಾ ಐಟಮ್ ಟೇಸ್ಟ್ ಮಾಡಿಲ್ಲ, ಅದಕ್ಕಿಂತ ದೊಡ್ಡ ಗ್ಯಾರಂಟಿ ಮೇಡಮ್, ಗ್ಯಾರಂಟಿ. ಓಕೆ ಥ್ಯಾಂಕ್ ಯು ಸರ್. ಓಕೆ ಮೇಡಮ್, ನಿಮ್ಮ ಕ್ಯಾಟ್ರಿಂಗ್ ಬಗ್ಗೆ ತಿಳಿಸ್ಕೊಡಿ ಮೇಡಮ್. ನೀವು ಎಷ್ಟು ಜನ ಬಂದ್ರು ಅಡುಗೆ ತಗೋತೀರಾ?
ಮತ್ತೆ ಯಾವ್ಯಾವಕ್ಕೆಲ್ಲ ನಮ್ಮ ಕರ್ನಾಟಕದಲ್ಲಿ ಯಾವ್ಯಾವ ಕಡೆ ಎಲ್ಲ ಅಂದ್ರೆ ನಾವ್ ಯಾವ ಫಂಕ್ಷನ್ ಬೇಕಾದ್ರೂ ಮಾಡ್ಕೊಡ್ತೀವಿ. ಎಷ್ಟು ಜನ ಇದ್ರು ಮಾಡ್ಕೊಡ್ತೀವಿ. ಯಾವ ಮದ್ವೆ ಫಂಕ್ಷನ್ ಏನಿದ್ರು ಮಾಡ್ಕೊಡ್ತೀವಿ. ಓಕೆ ಎಷ್ಟು ಜನ 5,000 ಜನ ಇದ್ರು ಮಾಡ್ಕೊಡ್ತೀವಿ ಸರ್. ಓಕೆ ಯಾವುದೇ ಒಂದು ಸ್ವೀಟ್ ಐಟಮ್ ಬೇಕು ಯಾವ ಅಂತಂದ್ರೂ ಸ್ವೀಟ್ ಏನ್ ಐಟಮ್ ಬೇಕಂದ್ರೂ ಮಾಡ್ಕೊಡ್ತೀವಿ. ಓಕೆ ಆಮೇಲೆ ನಮ್ದು ಕರ್ನಾಟಕದಲ್ಲಿ ನೀವು ಎಲ್ಲೇ ಪ್ಲೇಸ್ ಕೊಡ್ಬೋದು ಹೋಗ್ತೀರಾ ಯಾವ ಪ್ಲೇಸ್ ಬೇಕಾದ್ರೂ ಮಾಡ್ಕೊಡ್ತೀವಿ. ಓಕೆ ಬ್ಯಾಂಗ್ಳೂರಲ್ಲೂ ಕೂಡ ಎಲ್ಲೂ ಬ್ಯಾಂಗ್ಳೂರ್ ಮೇನ್. ನಿಮ್ದು ಎಲ್ಲಿ ಸರ್ವಿಸ್ ಬೇಕು ಅಂತ ಹೇಳ್ತಿರೋ ನಮ್ದು ಅಲ್ಲಿ ಸಿಗುತ್ತೆ ಸರ್. ನಮ್ದು ಪಾರ್ವತಿ ಕ್ಯಾಟ್ರಿಂಗ್, ನಮ್ ಕ್ಯಾಟ್ರಿಂಗ್ ಬಂದು ಮೂಡ್ಲಪಾಳ್ಯದಲ್ಲಿ ಇರೋದು. ಓಕೆ ನಮ್ದು ಏನ್ ಬೇಕಾದ್ರೂ ಸರ್ವಿಸ್ ಸಿಗುತ್ತೆ ಸರ್. ವೆಜ್ ಊಟ ಏನ್ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಸರ್ವಿಸ್ ಸಿಗುತ್ತೆ. ನೀವ್ ಯಾವ ಸೌತ್ ನಾರ್ತ್ ಸ್ವೀಟ್ಸ್ ರೊಟ್ಟಿ ಏನ್ ಹೇಳ್ತಿರೋ ಎನಿ ಒನ್ ಸಿಗುತ್ತೆ. Okay. ನಮ್ಮ ಹತ್ರ ಡೈಲಿ ಕೆಲಸ ವರ್ಕರ್ಸ್ ತುಂಬಾ ಜನ ಇದಾರೆ. Okay. ತುಂಬಾ ಕಡೆ ನಡೆಯುತ್ತೆ. ಓಕೆ ಸರ್. ಇನ್ ಕೇಸ್ ನಿಮ್ಗೆ ಫಸ್ಟ್ ಟೈಮ್ ಒಂದು ಕ್ಯಾಟ್ರಿಂಗ್ ಏನಾದ್ರು ಒಂದು ಕಸ್ಟಮರ್ ಆರ್ಡರ್ ಕೊಡ್ಬೇಕು ಅಂತಂದ್ರೆ ಏನಾದ್ರು ಒಂದು ಟೇಸ್ಟಿಂಗ್ ಮಾಡಕ್ಕೆ ಒಂದು ಅವಕಾಶ ಅದಕ್ಕೂ ಅವಕಾಶ ಇದೆ ಸರ್. ನಮ್ಗೆ ಅದಕ್ಕೂ ಅವಕಾಶ ಇದೆ. ಯಾವ ತರ ಒಂದು ಅವಕಾಶ ಇದ್ ಮಾಡ್ತೀರಾ? ಸರ್ ಇವಾಗ ನಮ್ದ್ರಲ್ಲಿ ಡೈಲಿ ಫಂಕ್ಷನ್ಸ್ ಇದ್ದೇ ಇರುತ್ತೆ, ನಡೀತಾ ಇರುತ್ತೆ. ನೀವ್ ಅಲ್ಲಿ ಬಂದು ಒಂದ್ಸಲ ಊಟ ಮಾಡಿ ವಿಸಿಟ್ ಮಾಡಿ ನಿಮ್ಗೆ ಯಾವ ಟೈಪ್ ಬೇಕು, ಯಾವ ತರ ಸರ್ವಿಸ್ ಬೇಕು ಅಂತ ನೀವು ಹೌದು. ತಿಳಿಸ್ಕೊಟ್ರೆ ನಮ್ ಪಾಲಾಕ್ಸ್ ಮೂರ್ತಿ ಅಂತ ಅವ್ರ ಹೆಸರು, ಅವರು ನಮ್ಗೆ ಆರ್ಗನೈಸ್ ಮಾಡಿ ಕೊಡ್ತಾರೆ ಸರ್. ಕಾಂಟ್ಯಾಕ್ಟ್ ನಮ್ದು ವಿಸಿಟಿಂಗ್ ಕಾರ್ಡ್ ಇರುತ್ತೆ. Okay. ಒಂದು ಊಟ ಮಾಡೋ ಇಷ್ಟ ಆದ್ರೆ ಆ ಕಾರ್ಡ್ ಕೊಡ್ತೀವಿ. ಅದ್ ತಗೊಂಡೋಗಿ ಇನ್ಯಾವ್ದಾದ್ರು ಫಂಕ್ಷನ್ ಇದ್ರೆ ನಮ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್. ಓಕೆ ಯಾವುದೇ ಒಂದು ಸ್ಮಾಲ್ ಫಂಕ್ಷನ್ಗೂ ಕೂಡ ಸ್ಮಾಲ್ ಫಂಕ್ಷನ್ ಅವ್ರ ಬಿಗ್ ಯಾವ ಫಂಕ್ಷನ್ 10,000 ಜನ 10,000 ಜನದವರೆಗೂ ಮಾಡ್ಕೊಡತ್ತೀವಿ ಸರ್. ಓಕೆ ಓಕೆ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಓಕೆ ಥ್ಯಾಂಕ್ ಯು. ಸ್ನೇಹಿತರೆ ಹಾಗೆಯೇ ನೋಡ್ಬೋದು ನೀವು ಏನೋ ಒಂದು ಈ ಪಾರ್ವತಿ ಕ್ಯಾಟ್ರಿಂಗ್ನ ವಿಶೇಷತೆ ಏನಂತಂದರೆ ಏನೋ ಒಂದು ಹಳೆ ಟ್ರೆಡಿಷನಲ್ ಒಂದು ರೀತಿಯಲ್ಲಿ ಮಡಿಕೆಯಲ್ಲಿ ಒಂದು ಮೊಸರನ್ನು ಒಂದು ಮಜ್ಜಿಗೆ ಇರ್ಬೋದು, ಮೊಸರು ಇರ್ಬೋದು, ಯಾವುದೇ ಒಂದು ಶುಭ ಸಮಾರಂಭಗಳಿಗೆ ಇವರು ಮಡಿಕೆಯಲ್ಲಿ ಒಂದು ಮಜ್ಜಿಗೆಯನ್ನು ಬಡಿಸ್ತಾ ಇರುವಂಥದ್ದು. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಮತ್ತೆ ಸಿಗೋಣ ಮುಂದಿನ ಒಳ್ಳೆಯ ವಿಡಿಯೋಂದಿಗೆ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬೈ.